ಗುರುವಾರದ ದಿವಸ ಗುರುಪೂರ್ಣಿಮೆಗೆ ಅಂತಲೇ ನಾನು ನೋಡಿ ಸಪಾದ ಭಕ್ಷ್ಯ ಸಜ್ಜಿಗೆ ಮಾಡಿದ್ದೆ ಅಂತ ಹೇಳ್ತೀನಿ. ಸಕ್ಕರೆ, ತುಪ್ಪ, ಬಾಳೆಹಣ್ಣು, ಏಲಕ್ಕಿ ಮತ್ತು ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕಿ ನಮ್ಮಿಬ್ರಿಗಾಗೋ ಅಷ್ಟು ಸಪಾದ ಭಕ್ಷ್ಯ ಕೇಸರಿ ಬಾತ್ ಕೂಡ ಅನ್ಬೋದು ಮಾಡಿದ್ದೆ. ಮತ್ತು ಗುರುವಾರ ದಿವಸ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಅವಲಕ್ಕಿನ ತೊಳೆದು ಅದಕ್ಕೆ ಬೆಲ್ಲ ಸೇರಿಸಿ ಬಾಳೆಹಣ್ಣು ಮತ್ತು ತುಳಸಿ ಸ್ವಲ್ಪ ಇಟ್ಟಿದ್ದೀನಿ ನೈವೇದ್ಯಕ್ಕೆ. ಬಾಳೆಹಣ್ಣು ಅವಲಕ್ಕಿನೇ ನಾನು ಶ್ರೇಷ್ಠ ಅದೇನೆ ಅಂತ. ಈಸಿನೂ ಇರುತ್ತೆ, ಮಡಿನೂ ಇರುತ್ತೆ. ಎಲ್ಲ ಪಾಯಸ ಪಲ್ಯ ಎಲ್ಲ ಮಾಡಿಕೊಂಡು ಮಡಿನಲ್ಲಿ ಮಾಡೋಕ್ಕಾಗಲ್ಲ. ನಾವು ಅಡುಗೆ ಮಾಡಿದ್ರೆ ಮಡಿನಲ್ಲಿ ಶುದ್ಧವಾಗಿ ಮಾಡಬೇಕು. ಅದಕ್ಕೋಸ್ಕರನೇ ಏನು ಒಂದು ನಮಗೆ ಸಾಧ್ಯ ಆಗುತ್ತೋ ಅದನ್ನು ನಾನು ಈಸಿಯಾಗಿರೋದು ಮಾಡ್ತೀನಿ. ಏನೂ ಇಲ್ಲ ಅಂದ್ರೂ ಸಪಾದ ಭಕ್ಷ್ಯ ಮಾಡ್ತೀನಿ. ಇಲ್ಲ ಅಂದರೆ ಅವಲಕ್ಕಿನ ತೊಳೆದು ಅದಕ್ಕೆ ಮಡಿ ಬೆಲ್ಲ ಮತ್ತು ಬಾಳೆಹಣ್ಣು, ಏಲಕ್ಕಿ ಪುಡಿ ಮತ್ತು ಕಾಯಿ ತುರಿ ಇದನ್ನು ಸೇರಿಸಿ ನೈವೇದ್ಯ ಮಾಡಿಡ್ತೀನಿ. ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಪಂಚಕಜ್ಜಾಯ ಕೂಡ ನೀವು ಈವನ್ ಮಾಡ್ಬೋದು, ತುಂಬ ಶ್ರೇಷ್ಠ ದೇವರಿಗೆ ಅಂತ ಹೇಳ್ತೀನಿ. ಸೊ ಏನೇ ಇದ್ರೂ ಒಂದು ಮಡಿಯಿಂದ ಪರಿಶುದ್ಧವಾಗಿ ನಾನು ನೈವೇದ್ಯ ಮಾಡೋಕ್ಕೆ ಇಷ್ಟಪಡ್ತೀನಿ. ಗುರುವಾರ ದಿವಸ ಗುರುಪೂರ್ಣಿಮೆಗೆ ಗುರು ರಾಘವೇಂದ್ರ ಸ್ವಾಮಿ ಮತ್ತು ನಮ್ಮ ಮನೆಯಲ್ಲಿರೋ ದತ್ತಾತ್ರೇಯ ಫೋಟೋಗೆ ಪೂಜೆ ಮಾಡಿದ್ದೆ. ಹೂವುಗಳ್ನ ಒಂದು ವಿಶಿಷ್ಟ ದಿವಸ ಜಾಸ್ತಿ ಹೂವುಗಳ್ನ ಇಟ್ಟರೆ ಒಂದು ಸಂತೋಷ, ಆನಂದ, ನಮ್ಮ ಮನಸ್ಸಿಗೆ ಖುಷಿ, ನಮ್ಮ ಪ್ರೀತಿ ನಮ್ಮ ಮನಸ್ಸಿಗೆ ಖುಷಿ ಆಗೋದಕ್ಕೋಸ್ಕರ ಅಲಂಕಾರ, ನೈವೇದ್ಯ, ದೀಪ, ಧೂಪ ಎಲ್ಲ ಇದನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀನಿ. ಸೊ ನಮ್ಮ ಇಷ್ಟದ ಪ್ರಕಾರ ನಾವು ಇದನ್ನೆಲ್ಲ ಮಾಡ್ತೀವಿ ಒಂದು ಅಂತ ಹೇಳ್ತೀನಿ. ಜಾಸ್ತಿ ಆಡಂಬರವಾಗಿ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಎಷ್ಟು ನಮಗೆ ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಮಾಡ್ತೀನಿ. ಬಾಗಿಲು ಮುಂದೆ ರಂಗೋಲಿ ಹಾಕಿದ್ದೆ. ಎಲ್ಲ ನಮ್ಮ ಪಕ್ಕದ ಮನೆ ಮಕ್ಕಳು ಆಟ ಆಡಿಕೊಂಡು ಮತ್ತು ನಮ್ಮ ಈಶಾನಿ ಓಡಾಡಿಕೊಂಡು ಸ್ವಲ್ಪ ಹಂಗಿಂಗೆ ಆಗಿದೆ. ಅದಾದಮೇಲೆ ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಗುರುವಾರ ಶುಕ್ರವಾರ ಜಾಸ್ತಿ ಮಳೆ ಇತ್ತು ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಜೋರಾಗಿ ಮಳೆನೇ ಸುರಿತಾ ಇದೆ. ಸೊ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಪ್ಲೀಸ್ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ಜಾಸ್ತಿ ಲೈಕ್ಗಳ್ನ ಕೂಡ ಕೊಡಿ ಅಂತ ಹೇಳ್ತೀನಿ. ಮತ್ತು ಗುರುವಾರ ದಿವಸ ಗುರುಪೂರ್ಣಿಮೆಗೆ ಮನೆಯೂ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನೆನ್ನೆ ದಿವಸ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲನೂ ಪ್ರತಿಯೊಂದು ಕ್ಲೀನ್ ಮಾಡ್ಕೊಂಡು ನಾನು ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಇಟ್ಟು ಧೂಪ ದೀಪ ಎಲ್ಲ, ಮತ್ತು ನನ್ನ ಸೀವಿಂಗ್ ಮಷಿನ್ಗೂ ಕೂಡ ಪೂಜೆ ಮಾಡಿದೆ. ಒಂದು ರೂಮಲ್ಲಿ ಸೀವಿಂಗ್ ಮಷಿನ್ ರೂಮಲ್ಲಿ ನಾನು ಏನು ಬೂಟಿಕ್ ರೂಮ್ ಥರ ಮಾಡ್ಕೊಂಡಿದ್ದೀನಿ. ಅಲ್ಲೂ ಎಲ್ಲ ಕ್ಲೀನ್ ಮಾಡಿ ಡಸ್ಟಿಂಗ್ ಮಾಡಿ, ಅಲ್ಲಿ ಅಂತೂ ಪ್ರತಿದಿನ ಗಂಧದ ಕಡ್ಡಿ ಬೆಳಗ್ತೀನಿ. ಆದರೆ ಅಮಾವಾಸ್ಯೆ ಪೌರ್ಣಮಿ ದಿವಸ ಸ್ವಲ್ಪ ಹೂವು ಇಟ್ಟು ಸ್ವಲ್ಪ ಕುಂಕುಮ ವಿಭೂತಿ ಇಟ್ಟು ಸೀವಿಂಗ್ ಮಷಿನ್ ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಹಾಗಾಗಿನೇ ಬರೋ ದಿನಗಳಲ್ಲಿ ದೇವರ ಒಂದು ನನಗೆ ಒಳ್ಳೇದು ಮಾಡಲಿ, ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತೀನಿ. ನನಗೆ ತುಂಬ ಇಂಟ್ರೆಸ್ಟ್ ಇದೆ ಟೈಲರಿಂಗ್ ಮಾಡೋದ್ರಲ್ಲಿ, ಕಲಿಯೋದ್ರಲ್ಲಿ, ಟೈಲರಿಂಗ್ ಬಿಸ್ನೆಸ್ ಮಾಡ್ಕೊಂಡು ಹೋಗೋದ್ರಲ್ಲಿ. ಈ ಗುರುರಾಯರು ಆಶೀರ್ವಾದ ಮಾಡಬೇಕು. ನನ್ನ ಟೈಲರಿಂಗ್ ರೂಮ್ ಇದೆ ಅಂತ ಹೇಳ್ತೀನಿ. ಎಲ್ಲ ನೀಟಾಗಿ ಒರೆಸ್ಬಿಟ್ಟು, ಇಷ್ಟೇ ಅಂದರೆ ಸ್ವಲ್ಪನೇ ಹೂವು ಇದ್ದಿದ್ದು. ಗುರುವಾರ ದಿವಸ ಅಷ್ಟೇ ಮಾಡಿದೆ. ಮತ್ತು ಶುಕ್ರವಾರ ನಾನು ಕಂಪ್ಲೀಟ್ ಜಾಸ್ತಿ ಹೂವು ತೊಗೊಂಬಂದು ಪೂಜೆ ಮಾಡಿದೆ. ಸೀವಿಂಗ್ ಮಷಿನ್ ಸಿಂಪಲ್ಲಾಗಿ ಅಷ್ಟೇ ಪೂಜೆ ಮಾಡಿದ್ದೆ. ಗುರುವಾರ ದಿವಸ ಇದು ಯೆಲ್ಲೋ ಕಲರ್ ಅಂದರೆ ಏನಾದರೂ ವಿಶೇಷ ದಿನ ಇದ್ದಾಗ ಅಂತ ಉಟ್ಕೊಳ್ಳೋದಕ್ಕೆ ಮೀಶೋನಲ್ಲಿ ಕಾಟನ್ ಸ್ಯಾರಿನ ಆರ್ಡ್ರ್ ಮಾಡಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಕಾಟನ್ ಇದು. ನನಗೆ ಕಾಟನ್ ಲೈಟ್ ವೇಟ್ ಇರೋ ಸ್ಯಾರಿಗಳಂದರೆ ತುಂಬ ತುಂಬ ಇಷ್ಟ ಆಗುತ್ತೆ. ಒಂದು ನಾವು ಆಫೀಸ್ಗೆ ಹೋಗೋಕ್ಕೂ, ಆಫೀಸ್ ವೇರ್ ಮಾಡೋದಕ್ಕೂ, ಮತ್ತು ಏನಾದರೂ ಟೆಂಪಲ್ಗೆ ಹೋಗೋಕ್ಕೆ ಕೂಡ ಈವನ್ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ನನಗಂತೂ ಕಾಟನ್ ಅಂದರೆ ತುಂಬ ಲೈಟ್ ವೇಟು ಮತ್ತು ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಚಂದೇರಿ ಕಾಟನ್ ಇರ್ಬೋದು, ಆಮೇಲೆ ಏನದು ವೀವಿಂಗ್ ಒಂದು ಹ್ಯಾಂಡ್ಲೂಮ್ ವೀವಿಂಗ್ ಸ್ಯಾರೀಸ್ ಇರುತ್ತಲ್ಲ ಅದು, ಮತ್ತು ಇಳ್ಕಲ್ ಕಾಟನ್ ಸ್ಯಾರೀಸು, ಈ ಥರದ್ದೆಲ್ಲ ನನಗೆ ತುಂಬ ಒಂದು ಇಷ್ಟ ಆಗುತ್ತೆ. ಯಾಕೆಂದರೆ ಅದು ನಮ್ಮ ಸಂಪ್ರದಾಯನ ಕೂಡ ಹೌದು, ಅದ್ರ ಜೊತೆಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಮತ್ತು ಕಂಫರ್ಟೇಬಲ್ ಆಗಿರುತ್ತೆ. ಹಾಗಾಗಿನೇ ಇದು ಹೊಸ ಸೀರೆನೇ, ಅದಕ್ಕೇ ನಾನು ಯಾಕೆಂದರೆ ನಾನು ಬರೀ ಗುರುವಾರ ದಿವಸ ಮತ್ತು ಏನಾದರೂ ಗುರುಪೂರ್ಣಿಮೆ ಆ ಥರ ಇದ್ದಾಗ ಮಾತ್ರ ಉಡೋದಕ್ಕೆ ಅಂತಲೇ ಇದನ್ನು ಆ ದಿವಸಕ್ಕೋಸ್ಕರ ಉಡೋದಕ್ಕೆ ಅಂತಲೇ ನಾನು ಮೀಶೋನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು. ಏನಾದರೂ ರಾಯರ ಮಠಕ್ಕೆ ಹೋಗ್ತಾಯಿದ್ರೆ, ಎಲ್ಲಾದರೂ ದೇವಸ್ಥಾನ ಮಂತ್ರಾಲಯ ಆ ಥರ ಹೋಗ್ತಾಯಿದ್ರೆ ಬೇಕು ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಇರಲಿ ಅಂದ್ಬಿಟ್ಟು ಇವತ್ತು ಗುರುಪೂರ್ಣಿಮೆ ದಿವಸ ಅದೇ ಹೊಸ ಯೆಲ್ಲೋ ಕಲರ್ ಸ್ಯಾರಿ ನಾನು ಉಟ್ಟಿದ್ದೀನಿ. ಹೌದು, ಯೆಲ್ಲೋ ಕಲರ್ ಆದಷ್ಟು ಗುರುವಾರ ದಿವಸ ಆಗಲಿ ಯಾವುದೇ ಒಂದು ದಿವಸ ಆಗಲಿ ನಾವು ಆದಷ್ಟು ಯೆಲ್ಲೋ ಕಲರ್ನ ಒಂದು ವೇರ್ ಮಾಡಿದಾಗ ಅದು ತುಂಬ ತುಂಬಾ ಅಟ್ರಾಕ್ಷನ್ ಕೂಡ ಇರುತ್ತೆ. ಈವನ್ ಒಂದು ಏನದು ಗುರುಗ್ರಹದ ಒಂದು ಬಣ್ಣ ಅಂತ ಹೇಳ್ತಾರೆ. ಗುರುವಿನ ಒಂದು ಆಶೀರ್ವಾದ, ಗುರುವಿನ ಒಂದು ನಮಗೆ ಒಂದು ಸದಾ ನಮ್ಮ ಮೇಲೆ ಒಂದು ರಕ್ಷಣೆ ಇರುತ್ತೆ.
ಅಂತ ಹೇಳ್ತೀನಿ. ಸೊ ಅದಕ್ಕೆ ಯೆಲ್ಲೋ ಕಲರ್ ನನಗೆ ತುಂಬ ಇಷ್ಟ ಆಗುತ್ತೆ. ಯೆಲ್ಲೋ ಕಲರ್ ಶ್ರೀಗಂಧ ಕೂಡ ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ. ಸೊ ಶ್ರೀಗಂಧ ಯೆಲ್ಲೋ ಕಲರು, ಅರಿಶಿಣದ ಯೆಲ್ಲೋ ಕಲರು ಇದೆಲ್ಲ ತುಂಬ ಶುಭ ಅಂತ ಹೇಳ್ತೀನಿ. ಮತ್ತು ಒಂದು ಗುರುಗ್ರಹ ಮತ್ತು ಗುರುವಿನ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ನಾವು ಮಾಡೋ ಕೆಲಸದಲ್ಲಿ ನಮಗೆ ಸಕ್ಸಸ್ ಇರಬೇಕು ಅಂದರೆ ಆದಷ್ಟು ಯೆಲ್ಲೋ ಕಲರ್ ವೇರ್ ಮಾಡಬೇಕು. ಫ್ರೆಂಡ್ಸ್ ಕೋಪರಾಣಿ ಇವಳು. ಪಾಪು ಇದೆ ಚಿನ್ನ, ಪಾಪು ಇದೆ ಚಿನ್ನ ನಿನ್ನ ಹತ್ರ ಪಾಪು. ನಮ್ಮ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್. ನಮ್ಮ ಪಾಪು 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 ನೋಡಿ ಫ್ರೆಂಡ್ಸ್, ಪಾಪು ಇದೆ ಚಿನ್ನ. ಪಾಪು ಎಷ್ಟಿದೆ? 1 ಪಾಪು, 2 ಪಾಪು, 3 ಪಾಪು, 4 ಪಾಪು. ನಮ್ಮ ಇಶಾನಿ ಕಂಡ್ರೆ ನಮಗೆ ತುಂಬ ಪ್ರೀತಿ. ಇನ್ನು ಆಗಸ್ಟ್ 1 ಇಲ್ಲ 2 ವೀಕಲ್ಲಿ ಪಪ್ಪೀಸ್ ಬರುತ್ತೆ. 3 ಬರ್ಬೋದು, ಇಲ್ಲ 4 ಬರ್ಬೋದು, ಗೊತ್ತಿಲ್ಲ. ಸೊ ನಮಗೆ ತುಂಬ ಖುಷಿ ಇದೆ. ಅವಳು ಪ್ರೆಗ್ನೆಂಟ್ ಅಲ್ವಾ, ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತೀವಿ, ತುಂಬ ಹುಷಾರಾಗಿ ನೋಡ್ಕೊಳ್ತೀವಿ. ಡಾಕ್ಟ್ರಿಗೆ ನಾವು ಎಷ್ಟೊಂದು ಇವಳಿಗೆ ತೋರಿಸಿ ಮಿನ್ರಲ್ಲು ಮತ್ತು ವಿಟಮಿನ್ನು ಟ್ಯಾಬ್ಲೆಟ್ಸ್ಗಳು ಇದೆಲ್ಲ ಕೊಡಿಸಿದ್ದೀವಿ. ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತೀವಿ. ಎಲ್ಲರೂ ನೋಡಿದವರೆಲ್ಲ ಪ್ರತಿಯೊಬ್ಬರು ಅಂತಾರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ಮಗು ಥರ ನೋಡ್ಕೊಳ್ತೀರಾ, ಎಷ್ಟು ಪೇಷನ್ಸಿಂದ ನೋಡ್ಕೊಳ್ತೀರಾನು ಅಂತಾರೆ. ಹೌದು, ಯಾಕೆಂದರೆ ಪ್ರೆಗ್ನೆಂಟ್ ಇದೆಯಲ್ವಾ, ನಾನು ತಾಯಿ ಇರೋದ್ರಿಂದ ನನಗೆ ಗೊತ್ತಾಗುತ್ತೆ ಹೇಗೆ ನೋಡ್ಕೊಳ್ಬೇಕು, ಹೇಗೆ ಕೇರ್ ಮಾಡಬೇಕು, ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋದು ಅದೆಲ್ಲ ಗೊತ್ತಾಗೋದ್ರಿಂದ ನಾನು ತುಂಬಾ ಕೇರ್ ತೊಗೊಳ್ತೀನಿ ಅದ್ರ ಬಗ್ಗೆ ಅಂತ ಹೇಳ್ತೀನಿ. ನನಗೊಂದು ಮಗು ಇದ್ದಂಗೆ ನಮ್ಮ ಇಶಾನಿ ಅಂದರೆ, ಅದಕ್ಕೆ ಯಾವುದು ತೊಂದರೆ ಆಗ್ದಂಗೆ ತುಂಬ ಹುಷಾರಾಗಿ ನಾವು ವಾಕಿಂಗ್ ಕರ್ಕೊಂಡು ಹೋದರೂ ಹುಷಾರಾಗಿ ಕರ್ಕೊಂಡು ಹೋಗ್ತೀವಿ. ಮೆಟ್ಲು ಇಳಿಸಲ್ಲ, ಹತ್ಸಲ್ಲ, ಜಂಪ್ ಮಾಡೋಕ್ಕೆ ಬಿಡಲ್ಲ. ಅವಳಿಗೆ ಜಾಸ್ತಿ ನಾವು ಏನು ಸ್ಟ್ರೆಸ್ ಮಾಡ್ಕೊಳಕ್ಕೆ ಬಿಡಲ್ಲ. ಅವಳನ್ನ ಯಾವಾಗಲೂ ನನ್ನ ಪಕ್ಕನೇ ಇದೇ ಥರ ಅವಳು ನನ್ನ ಜೊತೆ ಯಾವಾಗಲೂ ಮಲಗೋದು, ಯಾವಾಗಲೂ ಹೀಗೆ ಮಲ್ಕೊಳ್ಳೋದು. ನನಗೋಸ್ಕರ ವೆಯ್ಟ್ ಮಾಡ್ತಾಳೆ. ನಾನೆಲ್ಲ ರಾತ್ರಿ ಕೆಲಸ ಮುಗಿದ್ಮೇಲೆ ರೂಮಲ್ಲಿ ಕೂತ್ಕೊಂಡು ಬಿಡ್ತಾಳೆ, ನಮ್ಮ ಮಮ್ಮಿ ಬರುತ್ತೆ ನಾನು ಮಲ್ಕೋಬೇಕು ಅಂತ. ತುಂಬ ಬುದ್ಧಿ ಇದೆ, ತುಂಬ ಚುರುಕಿದ್ದಾಳೆ ನಮ್ಮ ಇಶಾನಿ. ಅವಳಿಗೆ ಹೇಳಿದ್ರೆ ಹೊಟ್ಟೆನಲ್ಲಿ ಪಾಪು ಇದೆ ಚಿನ್ನು ನಿನಗೆ ಅಂದರೆ ಅದನ್ನು ಕೇಳಿಸ್ಕೊಳ್ತಾಳೆ, ಅದು ಅರ್ಥ ಆಗುತ್ತೆ. ದೇವರು ಅವಳಿಗೆ ಚೆನ್ನಾಗಿ ಈಸಿಯಾಗಿ ಡೆಲಿವರಿ ಆಗಲಿ. ಯಾಕೆಂದರೆ ನಾನಂತೂ ಖಂಡಿತವಾಗ್ಲೂ ಅವಳಿಗೆ ಯಾವಾಗಲೂ ಜೊತೆ ಇರ್ತೀನಿ. ಅವಳಿಗೋಸ್ಕರ ಎಷ್ಟು ಟೈಮ್ ಕೊಡೋಕ್ಕೆ ಸಾಧ್ಯನೋ ಕೊಡ್ತೀನಿ. ನಾನು ಎಲ್ಲ ಕೆಲಸನೂ ಬಿಟ್ಟು ನಾನು ಅವಳಿಗೋಸ್ಕರ ಯಾವಾಗಲೂ ಒಂದು ಅಟೆಂಡ್ ಆಗಿರ್ತೀನಿ. ಒಂದು ಅವಳು ಡೆಲಿವರಿ ಟೈಮಲ್ಲಂತೂ ನಾವಿಬ್ಬರು ಖಂಡಿತವಾಗ್ಲೂ ಇರ್ತೀವಿ. ಸೊ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಒಂದು ಪಪ್ಪಿನ ತಗೊಂಡು ಬಂದು ಅದಕ್ಕೆ ಮತ್ತು ಇವಾಗ ಅದು ಪ್ರೆಗ್ನೆಂಟ್ ಆಗಿದೆ, ಅದಕ್ಕೆ ಇನ್ನು ಸ್ವಲ್ಪ ದಿವಸಕ್ಕೆ ಮರಿ ಬರುತ್ತೆ, ಅದನ್ನು ನಾನು ಮನೆಯಲ್ಲಿ ಒಂದು ನಾರ್ಮಲ್ ಡೆಲಿವರಿ ಮಾಡಿಸ್ತೀನಿ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಇದೆಲ್ಲನೂ ಅಂತ ಹೇಳ್ತೀನಿ. ಮತ್ತು ಇದು ಬುಧವಾರದ ದಿವಸ ನಾನು ನನ್ನ ಬೂಟಿಗೆ ಹೋಗ್ತಾಯಿದ್ದೆ. ಅವತ್ತು ಬ್ರೇಕ್ಫಾಸ್ಟ್ ನಾನು ಚಪಾತಿ ಮತ್ತು ಮಿಕ್ಸ್ ಮೊಳಕೆ ಕಾಳು ಪಲ್ಯ, ಡಿಮಾರ್ಟಲ್ಲೆಲ್ಲ ಮಿಕ್ಸ್ ಕಾಳುಗಳು ಸಿಗುತ್ತೆ, ಒಂದು 5 ಥರದ ಕಾಳೆಲ್ಲ ಇರುತ್ತೆ. ಅದನ್ನು ನೆನೆಸಿಟ್ಟಿರ್ತೀನಿ, ಅದನ್ನು ಮೊಳಕೆ ಬರಿಸ್ತೀನಿ. ಮಾರನೇ ದಿವಸ ಅದನ್ನು ಉಸುಳಿ ಮಾಡ್ಬೋದು, ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ನಿಮ್ಗೇನು ಇಷ್ಟನೋ ಕರಿಗಳು ಮಾಡಿಕೊಂಡು ಚಪಾತಿ ಜೊತೆ ನಾನು ಮೊಳಕೆ ಕಾಳು ಮತ್ತು ಸ್ಪ್ರೌಟ್ಸು ಮತ್ತು ಇದು ಸೊಪ್ಪುಗಳು, ಹಸಿರು ಸೊಪ್ಪು, ದ್ವಿದಳ ಧಾನ್ಯ, ಬೇಳೆ, ಹೆಸರು ಬೇಳೆ, ಹೆಸರು ಕಾಳು ಮತ್ತು ತೊಗರಿಬೇಳೆ ಇದೆಲ್ಲನೂ ಊಟದಲ್ಲಿ ಜಾಸ್ತಿ ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮಗೆ ಯಾವುದೇ ಒಂದು ಅಂದರೆ ಡೆಫಿಷಿಯನ್ಸಿ ವಿಟಮಿನ್ನು ಮತ್ತು ಮಿನ್ರಲ್ ಸಪ್ಲಿಮೆಂಟ್ ಡೆಫಿಷಿಯನ್ಸಿ ಇರಲ್ಲ. ಆ ಥರ ಇದ್ದಾಗ ಡಾಕ್ಟ್ರನ್ನ ಕೂಡ ಈವನ್ ಕನ್ಸಲ್ಟ್ ಮಾಡಿ ನಾವು ಮಾತ್ರೆಗಳ್ನ ವಿಟಮಿನ್ ಮತ್ತು ಆ ಥರದ್ದಕ್ಕೆಲ್ಲ ಫುಡ್ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಯಾವುದೇ ಒಂದು ನಮಗೆ ಹೆಲ್ತ್ ಇಶ್ಯೂಸ್ ಇದ್ದರೆ, ಲೈಕ್ ಬೆನ್ನೋವು, ಕಾಲು ನೋವು ಇರುತ್ತಲ್ವ ಹೆಣ್ಮಕ್ಳಿಗೆ, ಕೆಲವೊಂದು ಟೈಮ್ಗಳಲ್ಲಿ ಪೀರಿಯಡ್ಸ್ ಟೈಮಲ್ಲಾಗಲಿ ಏನಾದರೂ ಜಾಸ್ತಿ ಓಡಾಡೋದು ಆ ಥರ ಆದಾಗೂ ಬೆನ್ನೋವು, ಕಾಲು ನೋವು ಬರುತ್ತೆ. ಸದ್ಯ ನನಗಿಲ್ಲ ಹೇಳಿದೆ. ಸೊ ಆ ಥರ ಇದ್ದಾಗ ಈ ಥರ ಹೆಲ್ದಿ ಫುಡ್ ಅಂತೂ ಖಂಡಿತವಾಗ್ಲೂ ತಿನ್ನಬೇಕು ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಮನೆ ಫುಡ್ಡೇ ಇಷ್ಟಪಡ್ತೀನಿ. ಆದಷ್ಟು ನನಗೆ ಮನೆ ಫುಡ್ ಇಷ್ಟ. ಯಾಕೆಂದರೆ ಹೋಟೆಲ್ದು ಯಾವಾಗೋ ಒಂದು ಸಾರಿ ತಿಂತೀನಿ, ಇಲ್ಲ ಅಂತ ಇಲ್ಲ.
ಹೋಟ್ಲ್ದು ಯಾವಾಗೋ ಒಂದು ಸಾರಿ ತಿಂತೀನಿ. ನಿಜವಾಗ್ಲೂ ಖಂಡಿತವಾಗ್ಲೂ ಹೇಳ್ತೀನಿ, ಪಿಜ್ಜಾ ಬರ್ಗರ್ ಇದೆಲ್ಲನೂ ನನಗೆ ಯಾವತ್ತಿಗೂ ಇಷ್ಟ ಆಗಲ್ಲ. ಈವನ್ 3 ಮಂತ್ಸ್ಗೆ ಒಂದು ಸಾರಿ ಕೂಡ ನಾನು ತಿನ್ನೋಕ್ಕೆ ಇಷ್ಟಪಡಲ್ಲ. ಇದು ಒಂದು ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸು, ನಮ್ಮ ಅಕ್ಕಗೆ ಸ್ಟಿಚ್ ಮಾಡಿದ್ದೆ. ಸೊ ಅದನ್ನೇ ನಾನು ನಿಮ್ಮ ಜೊತೆಯಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ. ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ಡೈಲಿ ನಾನು ಟೈಲರಿಂಗ್ ವಿಡಿಯೋನೇ ಪೋಸ್ಟ್ ಮಾಡ್ಕೊಂಡು ಹೋಗಬೇಕು, ವಿಡಿಯೋನೇ ಶೇರ್ ಮಾಡ್ಕೊಂಡು ಹೋಗಬೇಕು ಅಂತ ಇದ್ದೀನಿ. ಸೊ ಆಗಲಿ ಸ್ವಲ್ಪ ದಿವಸ ನೀವು ನನ್ನ ಜೊತೆಗೆ ಸ್ವಲ್ಪ ಕೋಆಪ್ರೇಟ್ ಮಾಡಿ ಖಂಡಿತವಾಗ್ಲೂ ಒಂದು ನಾನು ಒಂದು ಮೋಟಿವೇಶ್ನಲ್ ಒಂದು ಟೈಲರಿಂಗ್ ವಿಡಿಯೋಗಳ್ನೇ ನಾನು ಹೋಮ್ ಬುಟಿಕ್ ಥರ ನಾನು ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಹೋಗ್ತೀನಿ. ಇನ್ನೊಂದು ಸ್ವಲ್ಪ ದಿವಸ ಇದೆ ಅಷ್ಟೇ. ಸೊ ನನ್ನ ಪ್ಲಾನಿಂಗ್ ಪ್ರಕಾರ ಎಲ್ಲ ನಡೀಲಿ. ಆ ಗುರು ರಾಘವೇಂದ್ರ ಸ್ವಾಮಿ ಮತ್ತು ದತ್ತಾತ್ರೇಯ ಸ್ವಾಮಿ ಆಶೀರ್ವಾದನೂ ಇರಬೇಕು. ನನ್ನ ಪ್ರಯತ್ನವೂ ಖಂಡಿತ ಇದೆ ಅಂತ ಹೇಳ್ತೀನಿ. ನೋಡಿ, ಮನೆ ಕೆಲಸದ ಜೊತೆನೂ ಎಲ್ಲನೂ ಮಾಡಿಕೊಂಡು ಎಲ್ಲ ನಿಭಾಯಿಸ್ಕೊಂಡು ಪ್ರತಿಯೊಂದು ಅಷ್ಟೊಂದು ಸುಲಭ ಆಗಲ್ಲ. ಎಲ್ಲದಕ್ಕೂ ಟೈಮ್ ಕೊಡಬೇಕಾಗತ್ತೆ. ವ್ಲಾಗಿಂಗೆ, ಟೈಲರಿಂಗ್ಗೆ, ನಮ್ಮ ಇಶಾನಿಗೆ, ಮನೆ ಕೆಲಸಕ್ಕೆ, ಅಡುಗೆಗೆ, ಓಡಾಡೋದಕ್ಕೆ ಪ್ರತಿಯೊಂದು ಮಾಡಲೇಬೇಕು ಅಂತ ಹೇಳ್ತೀನಿ. ಯಾವುದನ್ನು ಬಿಡೋಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತೀನಿ. ನೋಡಿ, ಪ್ರಿನ್ಸೆಸ್ ಕಟ್ ಬ್ಲೌಸು ವಿತ್ ಕ್ರಾಸ್ ಬೆಲ್ಟು. ವಿದೌಟ್ ಕ್ರಾಸ್ ಬೆಲ್ಟ್ ಕೂಡ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಪ್ರಿನ್ಸೆಸ್ ಕಟ್ ಬ್ಲೌಸು ಫಿಟ್ಟಿಂಗ್ ತುಂಬ ಚೆನ್ನಾಗಿರುತ್ತೆ, ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ ಅಂತ ನನಗೆ ಅದೇ ಜಾಸ್ತಿ ಇಷ್ಟ ಆಗುತ್ತೆ. ಮತ್ತು ಇದು ಶುಕ್ರವಾರ ಸಾಯಂಕಾಲ ನಾನು ಬೂಟಿಕಿಂದ ಬಂದಮೇಲೆ ದೇವ್ರಿಗೆ ಪೂಜೆ ಮಾಡಿದ್ದೆ. ಮತ್ತೆ ಸ್ನಾನ ಮಾಡಿಕೊಂಡು ಸಾಯಂಕಾಲ ದಿವಸ ಶುಕ್ರವಾರ ಅಂದರೆ ಇವತ್ತು ಶುಕ್ರವಾರ ಸಾಯಂಕಾಲ ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ಫ್ರೆಶ್ಶಾಗಿ ಹೂವು ತಂದಿದ್ದೆ. ನನಗೆ ಹೂವು ತುಂಬ ಇಷ್ಟ ದೇವ್ರಿಗೆ ಇಡಬೇಕು ಅಂದರೆ. ಅದು ಮಲ್ಲಿಗೆ ಹೂವು, ಜಾಜಿ ಮಲ್ಲಿಗೆ ಹೂವು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಮನೆಯೆಲ್ಲ ಘಮ ಘಮ ಅನ್ನುತ್ತೆ ರೀ. ರಾತ್ರಿ ಎಲ್ಲ ಈವನ್ ಮನೆಯಲ್ಲಿ ದೇವ್ರ ಸಂಚಾರ ಇದೆಯೇನೋ ಅನ್ಬೇಕು, ಅಷ್ಟು ಥರ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಒಂದು ಪಾಸಿಟಿವ್ ಒಂದು ಇದು ಇರುತ್ತೆ ಮನೆಯಲ್ಲಿ ಅಂತ ಹೇಳ್ತೀನಿ. ಸೊ ಹಾಗಾಗಿನೇ ಬೇಗ ದೇವ್ರ ಪೂಜೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ದೇವ್ರ ಪೂಜೆ ಮಾಡೋದು, ಮಲ್ಲಿಗೆ ಹೂ, ಮರ್ಗದವನ ಮತ್ತು ಸಂಪಿಗೆ ಹೂವು, ಘಮ ಘಮ ಅನ್ನೋ ಹೂವನ ಇಡೋದು, ಮತ್ತು ದೇವ್ರಿಗೆ ಸ್ತೋತ್ರಗಳನ್ನ ಹೇಳೋದು, ಇದೆಲ್ಲ ನಾವು ಮೆಡಿಟೇಷನ್ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ದೈವ ಒಂದು ಆಶೀರ್ವಾದ, ದೈವ ಕೃಪೆ ನಮ್ಮ ಮೇಲೆ ಇದ್ದೇ ಇರುತ್ತೆ. ಶುಕ್ರವಾರ ಮತ್ತು ರಾತ್ರಿ ನಾನು ಬಂದು ಹೇಳಿದ್ನಲ್ವ, ಸ್ನಾನ ಮಾಡಿಕೊಂಡು ಶುಕ್ರವಾರ ಇದೆ ಆಗಲಿ ಇವತ್ತು ಸೀರೆ ಉಟ್ಕೊಳ್ಳೋಣ ಅಂತ ಇಟ್ಟಿರೋ ಸೀರೆ ಏನ್ರಿ ಮಾಡೋದು, ಯಾವಾಗ ಉಟ್ಕೊಳ್ಳೋದು, ಇವಾಗ ಉಟ್ಕೊಳ್ದಲೆ ನಾನೆಲ್ಲೂ ಕ್ಲಾಸಿಗೆ ಹೋಗಲಿ, ಬೂಟಿಗೆ ಹೋಗಲಿ ಡ್ರೆಸ್ ಹಾಕ್ಕೊಂಡೇ ಹೋಗ್ತೀನಿ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೂ ಡ್ರೆಸ್ ಹಾಕ್ಕೊಂಡೇ ಹೋಗ್ತೀನಿ. ಮನೇಲಿದ್ದಾಗ್ಲೂ ಡ್ರೆಸ್ ಹಾಕ್ಕೊಂಡೇ ಇರ್ತೀನಿ. ಆ ಸೀರೆಗಳ್ನ ಏನು ಮಾಡೋದು, ಯಾರಿಗೆ ಕೊಡೋದು, ಅದು ತೊಗೊಂಡಿರೋದಕ್ಕೆ ಅದಕ್ಕೆ ಒಂದು ಬೆಲೆ, ಗೌರವ ಅನ್ನೋದು ಕೊಡಬೇಕಲ್ವ. ಇವೆಲ್ಲ ಹೊಸ ಸೀರೆ ನೋಡಿ, 1-2 ಸಾರಿ ಉಟ್ಟಿದ್ದೀನೇನೋ ಅಷ್ಟೇ ನಾನು, ಹೊಸ ಸೀರೆಗಳು ಎಲ್ಲನೂ. ಅದಕ್ಕೆ ಇವತ್ತು ಶುಕ್ರವಾರ ಇದೆ, ನನಗೆ ಯಾಕೋ ರೆಡ್ ಕಲರು ಈ ಸ್ಯಾರಿ ಉಡಬೇಕು ಅನ್ನಿಸ್ತು. ಮತ್ತು ನಾನೇ ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ ರೆಡ್ ಕಲರ್ ಕಾಟನ್ದು ಇರಲಿ, ಅದ್ರ ಜೊತೆಗೆ ಅದೇ ಇರಲಿ ಅಂದ್ಬಿಟ್ಟು ನಾನು ವೇರ್ ಮಾಡಿದ್ದೀನಿ. ಇದ್ರ ಜೊತೆ ಬ್ಲೌಸು ನನಗಿವಾಗ ಅದೆಲ್ಲಿದೆಯೋ ಎಲ್ಲಿಟ್ಟಿದ್ದೀನೋ ಸಿಗಲಿಲ್ಲ ನನಗೆ. ಈ ಸ್ಯಾರಿ ಜೊತೆ ಇಲ್ಲಿರೋ ಬ್ಲೌಸು ಅದು ಆಗೋದೂ ಇಲ್ಲ. ಸೊ ಹಾಗಾಗಿನೇ ನಾನಿವಾಗ ಈ ಬ್ಲೌಸ್ನ ಹೊಸದು ಸ್ಟಿಚ್ ಮಾಡಿರೋದನ್ನು ಹಾಕ್ಕೊಳ್ಳೋಣ, ಎಲ್ಲ ಬ್ಲೌಸ್ಗಳು ಹೊಲಿದು ಇಟ್ಟು ಏನು ಮಾಡೋದು ಅಂದ್ಬಿಟ್ಟು ಇವತ್ತು ಹಾಕ್ಕೊಂಡು ಸ್ವಲ್ಪ ಮಲ್ಲಿಗೆ ಹೂವನ್ನು ಮುಡ್ಕೊಂಡು ಮನೆಗೆ ಲಕ್ಷಣವಾಗಿರುತ್ತೆ ಅಂದ್ಬಿಟ್ಟು ನೀಟಾಗಿ ನಾನು ಫ್ರೆಶ್ ಆಗಿ ದೇವ್ರಿಗೆಲ್ಲ ಕೈ ಮುಗಿದು ಒಂದು ಮನಸ್ಸಿಗೆ ಆನಂದ, ಖುಷಿ, ಸಂತೋಷ ಸಿಗುತ್ತೆ. ಆಮೇಲೆ ಇವಾಗ 8 ಗಂಟೆ ಆಗಿದೆ, ಚಪಾತಿ ಮಾಡ್ತಾಯಿದ್ದೀನಿ. ಶುಕ್ರವಾರ ಇವತ್ತು ಸಾಯಂಕಾಲ 8 ಗಂಟೆ ಆಗಿದೆ. ಚಪಾತಿ ಮಾಡಿಬಿಡೋಣ, ಯಾಕೆಂದರೆ ಮಧ್ಯಾಹ್ನನೂ ನಾನು ಊಟ ಮಾಡಿಲ್ಲ. ಬೆಳಗ್ಗೆ ಒಂದು ಚಪಾತಿ ತಿನ್ಕೊಂಡು ಹೋಗಿದ್ದೆ ಅಷ್ಟೇ. ಒಂದು ಟೀ ಕುಡಿದು ಚಪಾತಿ ತಿನ್ಕೊಂಡು ಹೋಗಿದ್ದೆ. ಮಡಿಕೆ ಕಾಳು ಪಲ್ಯ ಮಾಡಿದ್ದೆ. ಮತ್ತು ಅನ್ನ ಸಾರು ಮಾಡಿರೋದು ಹಾಗೇ ಇದೆ, ಯಾಕೆಂದರೆ ನಾನು ತಿಂದಿಲ್ಲ ಅಂತ ನಮ್ಮ ಮನೆಯವರು ಊಟ ಮಾಡಿಲ್ಲ. ಮಾಡಿದ ಅನ್ನನೂ ಹಾಗೇ ಇದೆ, ಸಾಂಬಾರು ಹಾಗೇ ಇದೆ, ಮತ್ತು ಚಪಾತಿ ಹಿಟ್ಟೂ ಹಾಗೇ ಇತ್ತು. ಬಂದ್ಬಿಟ್ಟು ಒಂದು 4-5 ಚಪಾತಿ ಮಾಡಿ ಸಾಕು ನಮಗೆ. 4-5 ಆದರೆ ನಾನು ತಿಂದರೆ 1 ಚಪಾತಿ ತಿಂದ್ಬಿಟ್ಟು ಸ್ವಲ್ಪ ಅನ್ನ ಊಟ ಮಾಡ್ತೀನಿ. ರಾತ್ರಿ 2 ತಿನ್ನಲ್ಲ ನಾನು. ನಮ್ಮ ಮನೆಯವರು 1-2 ಚಪಾತಿ, ಸ್ವಲ್ಪ ಅನ್ನ, ಸಾಂಬಾರು, ಮಜ್ಜಿಗೆ ಅನ್ನ ಊಟ ಮಾಡ್ತಾರೆ. ಮತ್ತು ರಾತ್ರಿ ಅನ್ನ ಏನಾದರೂ ಮಿಕ್ಕಿದ್ರೆ ನಾನು ಬೆಳಗ್ಗೆ ಏನು ಮಾಡ್ತೀನಿ, ಗಟ್ಟಿ ಮೊಸರು ಹಾಕಿ, ಕೆನೆ ಮೊಸರೆಲ್ಲ ಹಾಕಿ ಕಲಸಿ ಒಗ್ಗರಣೆ ಹಾಕಿಬಿಡ್ತೀನಿ. ಅಂದರೆ ಮೊಸರನ್ನ ಮಾಡೋದು, ಆಮೇಲೆ ಅದಕ್ಕೆ ಒಗ್ಗರಣೆ, ಸಾಸಿವೆ ಮತ್ತು ಕರಿಬೇವು, 1 ಒಣ ಮೆಣಸಿನ್ಕಾಯಿ, 1 ಹಸಿಮೆಣ್ಸಿನ್ಕಾಯಿ, ಬೇಕು ಅಂದರೆ ಗೋಡಂಬಿ ಹಾಕ್ಬೋದು ಒಗ್ಗರಣೆಗೆ.
ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುರಿದಿರೋ ಶುಂಠಿ, ಒಂಚೂರೇ ಚೂರು ಚಿಟಿಕೆ ಇಂಗು ಒಗ್ಗರಣೆನಲ್ಲಿ ಹಾಕಿ ಫ್ರೈ ಮಾಡಿ, ಆ ಒಗ್ಗರಣೆ ತಣ್ಣಗಾದ ನಂತರ ಮೊಸರನ್ನ ಏನು ನಾವು ಕಲಸಿಟ್ಟಿರ್ತೀವಲ್ಲ ಆ ಮೊಸರನ್ನಕ್ಕೆ ಹಾಕಿ ಕಲಸಿ ಒಂದು ಸ್ವಲ್ಪ ಮಜ್ಜಿಗೆ ಥರ ನೀರು ಸ್ವಲ್ಪ ನೀರು ಆಗಿರಬೇಕು, ತುಂಬ ಗಟ್ಟಿ ಕಲ್ ಥರ ಇರಬಾರ್ದು ಮೊಸರನ್ನ, ಸ್ವಲ್ಪ ಮೃದುವಾಗಿರಬೇಕು. ಆವಾಗಲೇ ಅದು 1 ಅವರ್ ಆದಮೇಲೂ ಕೂಡ ಈವನ್ ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೆ ಅಂತ ಹೇಳ್ತೀನಿ, ಒಗ್ಗರಣೆ ಎಲ್ಲ ಹಾಕಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಮೊಸರನ್ನ. ಮತ್ತು ಎಷ್ಟಾದರೂ ಚಳಿ ಇರಲಿ, ನನಗೆ ಮಧ್ಯಾಹ್ನದ ಹೊತ್ತು ಕೆಲವೊಂದು ಸಾರಿ ಮೊಸರನ್ನ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ನನಗೆ ಒಗ್ಗರಣೆ ಹಾಕಿರೋ ಮೊಸರನ್ನ ಇಷ್ಟ ಆಗುತ್ತೆ. ಅಂದರೆ ಸಾಸಿವೆ, ಕರಿಬೇವು, 1 ಹಸಿಮೆಣ್ಸಿನ್ಕಾಯಿ, ಈಗ ನಾನು ಹೇಳಿದ್ನಲ್ವ ಗೋಡಂಬಿ, ಆ ಥರದ್ದು ಒಗ್ಗರಣೆ ಹಾಕಿರೋ ಮೊಸರನ್ನ ಇಷ್ಟ ಆಗುತ್ತೆ. ದಾಳಿಂಬೆ ಹಾಕಿರೋ ಮೊಸರನ್ನ ಇಷ್ಟ ಆಗುತ್ತೆ ನನಗೆ. ಮತ್ತು ದ್ರಾಕ್ಷಿ, ಸಮ್ಮರಲ್ಲಿ ದ್ರಾಕ್ಷಿ ಹಾಕಿರೋ ಮೊಸರನ್ನ ನನಗೆ ತುಂಬ ಇಷ್ಟ ಆಗುತ್ತೆ. ಕೈನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅನ್ನ ತಗೊಂಡು ಅದಕ್ಕೆ ಗಟ್ಟಿ ಮೊಸರು ಫ್ರೆಶ್ ಆಗಿರೋದು ಹಾಕಿ ಕೈಯಿಂದನೇ ಕಿವುಚಿ ಕಲಿಸ್ಬೇಕು. ಆವಾಗಲೇ ಅದು ಟೇಸ್ಟ್ ಬರುತ್ತೆ ಮೊಸರನ್ನಕ್ಕೆ. ಸೊ ಮಕ್ಕಳು ಟಿಫಿನ್ ಬಾಕ್ಸಿಗೆ ಯಾವ ಮಕ್ಕಳು ಮೊಸರನ್ನ ಮಕ್ಕಳು ಇಷ್ಟಪಡ್ತಾರಲ್ಲ ಅವ್ರಿಗೆ ಅದನ್ನು ಕೊಡಬೇಕು. ಒಗ್ಗರಣೆ ಕೆಲವೊಂದು ಮಕ್ಕಳು ಇಷ್ಟಪಡಲ್ಲ, ಕೆಲವೊಬ್ರು ಇಷ್ಟಪಡ್ತಾರೆ. ಸೊ ಅವರ ಅಭಿರುಚಿಗೆ, ಅವರ ಟೇಸ್ಟಿಗೆ ತಕ್ಕಂತೆ ನಾವು ಮಾಡಿಕೊಡ್ಬೋದು. ಬಟ್ ನಮ್ಮ ಮನೇಲಿ ನಾನು ಈ ಥರ ಒಗ್ಗರಣೆ ಮೊಸರನ್ನ ಮಾಡಿದಾಗ ಖಾಲಿ ಆಗುತ್ತೆ, ನಮ್ಮ ಮನೆಯವರು ಇಷ್ಟಪಟ್ಟು ತಿಂತಾರೆ. ಮತ್ತು ನಾನು ಒಂದು ಝಟ್ಪಟ್ ಎಲ್ಲೋ ಹೋಗಬೇಕು ಅಂದರೆ ಒಂದು ಚಿಕ್ಕ ಬೌಲಲ್ಲಿ, ಐಸ್ ಕ್ರೀಮ್ ಬೌಲಲ್ಲಿ ಹಾಕ್ಕೊಂಡು ತಿಂದ್ಬಿಟ್ಟು ಹೋಗ್ತಾ ಇರ್ತೀನಿ. ಸೊ ಅದರಿಂದ ತುಂಬ ಒಳ್ಳೆಯದೇ, ಒಂದು ಜೀರ್ಣಕ್ರಿಯೆಗೂ ಒಳ್ಳೆಯದು, ಮತ್ತು ಯಾವುದೂ ಅಸಿಡಿಟಿ ಅದು ಆಗಲ್ಲ. ಮತ್ತು ಇನ್ನೊಂದು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ ಅದರಿಂದ. ಹಾಗಾಗಿನೇ ಪಾತ್ರೆ ನೋಡಿ ಎಷ್ಟು ಕೆಲಸ ಆದಮೇಲೆ ಪಾತ್ರೆ ಬೀಳ್ತಾನೆ ಇರುತ್ತೆ, ತೊಳಿತಾನೆ ಇರೋದು ಕೆಲಸ. ಹೀಗೇ ಮನೆಯಲ್ಲಿ ಮುಗಿದಿರೋದು ಅಂದರೆ ಈ ಪಾತ್ರೆಗಳು, ಬಟ್ಟೆಗಳು ಇಷ್ಟೇ. ಸೊ ಇದುವಾಗ ಪಾತ್ರೆನೂ ತೊಳೆದ್ಬಿಟ್ಟು ಅದು ಒಣಗಿದ ಮೇಲೆ ನಾಳೆ ಬೆಳಗ್ಗೆ ಅದನ್ನು ನಾನು ಜೋಡಿಸಿಡ್ತೀನಿ. ಒದ್ದೆ ಇದ್ದಾಗ ನಾನು ಇದು ರ್ಯಾಕಲ್ಲೆಲ್ಲ ಇಡೋಕ್ಕೆ ಹೋಗಲ್ಲ, ಹಾಗೆ ಇಟ್ಟು ಎಲ್ಲ ಬಾರ್ಲ್ ಹಾಕಿ ಬುಟ್ಟಿನಲ್ಲೇ ಬಾರ್ಲ್ ಹಾಕ್ಬಿಟ್ಟು ಮಲ್ಕೊಳ್ತೀನಿ. ಮತ್ತು ಮಾರನೇ ದಿವಸ ಬೆಳಗ್ಗೆ ಕಾಫಿ ಟೀ ಮಾಡ್ತಾ ಇರ್ತೀನಲ್ಲ, ಅದಕ್ಕಿಂತ ಬಿಫೋರ್ ಎಲ್ಲನೂ ಅದರ ಜಾಗಕ್ಕೆ ರ್ಯಾಕ್ಗಳಲ್ಲಿ ಸೇರಿಸ್ಬಿಟ್ಟು ಆಮೇಲೆ ನಾನು ಕಾಫಿ ಇಲ್ಲ ಟೀ ಮಾಡ್ಕೊಳ್ತೀನಿ. ಬೆಂಗಳೂರು ವೆದರು ಇವಾಗ ಗುರುವಾರ ಮತ್ತು ಶುಕ್ರವಾರ ಅಂದರೆ ನೆನ್ನೆ ಮತ್ತು ಇವತ್ತು ತುಂಬ ಥಂಡಿ ಥರನೂ ಇದೆ, ಬಿಸಿಲು ಇದೆ, ಮಳೆನೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಏನೇನು ಆಗ್ತಾ ಇದೆ ಅಂತಲೇ ಏನೂ ಗೊತ್ತಾಗ್ತಾ ಇಲ್ಲ. ಆ ಥರ ಒಂದು ಕ್ಲೈಮೇಟ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಸೊ ಇವಾಗ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇವಾಗ ಎಲ್ಲ ಕಿಚನ್ ಕೂಡ ಕ್ಲೀನ್ ಮಾಡಿ ಒರೆಸಿ ಪಾತ್ರೆನೂ ತೊಳೆದಿದ್ದಾಯಿತು. ಇನ್ನೇನು ನಮ್ಮ ಮನೆಯವ್ರಿಗೆ ಊಟಕ್ಕೆ ಬಡಿಸಿ ನಾನು ಊಟ ಮಾಡಿಬಿಟ್ಟು ಹೋಗಿ ಮಲ್ಕೊಳ್ಳೋದು, ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.